ಹಲೋ, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎನ್ ವಿ ಫ್ಯಾಷನ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಬ್ಯಾಂಗಲ್ಸ್ಗೆ ಸಿಲ್ಕ್ ಥ್ರೆಡ್ನ ಹೇಗೆ ಪರ್ಫೆಕ್ಟ್ ಆಗಿ ರ್ಯಾಪ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಬ್ಯಾಂಗಲ್ ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅದಕ್ಕೆ ಏನೇನೆಲ್ಲ ಮೆಟೀರಿಯಲ್ ಬೇಕು ಅಂತ ಮೊದಲಿಗೆ ನೋಡೋಣ. ನಾ ಯೂಸ್ ಮಾಡ್ತಾ ಇರೋದು ಗ್ಲೂ ಪೆನ್, ಕಟರ್, ಹಾಗೆ ಫ್ಯಾಬ್ರಿಕ್ ಗ್ಲೂ, ಹಾಗೆ ಕೆಲವು ಬೀಡ್ಸ್ಗಳು ಯೂಸ್ ಮಾಡ್ತಾ ಇದ್ದೀನಿ. ಆ ಬೀಡ್ಸ್ ಯಾವ್ಯಾವು ಅಂತ ತೋರಿಸ್ತೇನೆ. ಸೀಡ್ ಬೀಡ್ಸು ಗೋಲ್ಡ್ ಕಲರು, ಹಾಗೆ ಗ್ಲಾಸ್ ವೈಟ್ 6K ಐ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಪರ್ಲ್ ಚೈನು, ಇದು ಪರ್ಲ್ ಚೈನು. ಲಾಸ್ಟಿಗೆ ಗ್ಲಾಸ್ ವೈಟು 3M ರೌಂಡ್ ಶೇಪು. ನೆಕ್ಸ್ಟು ಗೋಲ್ಡ್ ಕಲರ್ ಜರ್ದೋಸಿ ಯೂಸ್ ಮಾಡ್ತಾ ಇದ್ದೀನಿ. ಈ ಡಿಸೈನ್ಗೆ ಇಷ್ಟು ಮೆಟೀರಿಯಲ್ ಬೇಕಾಗತ್ತೆ. ಈಗ ನಾನು ಮೊದಲಿಗೆ 2 ಕಟ್ ಬ್ಯಾಂಗಲ್ಸ್ಗೆ ಡಿಸೈನ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದನ್ನು ನಾನು ಯಾವಾಗ್ಲೂ ಸಿಲ್ಕ್ ಥ್ರೆಡ್ ರ್ಯಾಪ್ ಮಾಡ್ತೀವಲ್ಲ, ಥ್ರೆಡ್ ಎಲ್ಲಿ ಎಂಡ್ ಆಗಿರುತ್ತೋ ಆ ಪಾಯಿಂಟಿಂದನೇ ಸ್ಟಾರ್ಟ್ ಮಾಡ್ತೀನಿ. ಈಗ ಮೊದಲಿಗೆ ಸೆಂಟರಲ್ಲಿ ಫಸ್ಟ್ ನಾವು ಗ್ಲಾಸ್ ವೈಟ್ 3M ರೌಂಡ್ ಇದೆಲ್ಲ ಅದನ್ನು ಪೇಸ್ಟ್ ಮಾಡೋಣ. ನೆಕ್ಸ್ಟ್ ಅದಾದಮೇಲೆ ಅದ್ರ ಸುತ್ತ ಸೀಡ್ ಬೀಡ್ಸ್ನ ಪೇಸ್ಟ್ ಮಾಡೋಣ. ಇದಕ್ಕೆ ಟೋಟಲ್ ಆಗಿ 1 ರೌಂಡ್ಗೆ 8 ಸೀಡ್ ಬೀಡ್ಸ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ಪೇಸ್ಟ್ ಆದಮೇಲೆ ಸ್ವಲ್ಪ ಕೈಯಲ್ಲಿ ರೌಂಡ್ ಶೇಪ್ ಬರೋ ಥರ ಮಾಡ್ಕೋಬೇಕು. ಅದಾದಮೇಲೆ ಪರ್ಲ್ ಚೈನು ಒಂದ್ಸಲ ಮೆಷರ್ಮೆಂಟ್ ತಗೊಳ್ಳಿ, 1 ರೌಂಡ್ಗೆ ಎಷ್ಟು ಬೇಕಾಗುತ್ತೆ ಅಂತ. ಅದಾದಮೇಲೆ ನಾವು ಅಲ್ಲಿ ಎಷ್ಟು ಫ್ಲವರ್ಸ್ನ ಮಾಡ್ತಾ ಇದ್ದೀವೋ ಅಷ್ಟು ಚೈನ್ ಕಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು 14 ಬೀಡ್ಸ್ ಬರೋ ಅಷ್ಟು ಚೈನ್ ಕಟ್ ಮಾಡ್ಕೊಂಡಿದ್ದೀನಿ. ಅದು ಆ ರೌಂಡ್ಗೆ ಕರೆಕ್ಟಾಗಿ ಆಗ್ತಾ ಇದೆ. ಈ 2 ಕಟ್ ಬ್ಯಾಂಗಲ್ಸ್ಗೆ ನಾನು 4 ಫ್ಲವರ್ ಮಾಡ್ತಾ ಇದ್ದೀನಿ. ಅದು 4 ಫ್ಲವರು ಈಕ್ವಲ್ ಸೈಡ್ಗೆ ಬರಬೇಕು ಅಂದರೆ ನಾವು ಮೊದಲಿಗೆ ಒಂದು ಪೇಪರಲ್ಲಿ ಸರ್ಕಲ್ ಬರೆದು ಅದಕ್ಕೆ 4 ಈಕ್ವಲ್ ಪಾರ್ಟ್ ಮಾಡಿ ಲೈನ್ ಬಂದಿದೆ ಅಲ್ವಾ, ಅಲ್ಲಿಗೆ ನಾವು ಬೀಡ್ಸ್ನ ಪೇಸ್ಟ್ ಮಾಡಿದ್ರೆ ನಮಗೆ 4 ಈಕ್ವಲ್ ಸೈಡ್ಸಲ್ಲಿ ಫ್ಲವರ್ ಸಿಗುತ್ತೆ. ಅದೇ ಥರ ನಾನು ಈಗ ಪೂರ್ತಿ ಬ್ಯಾಂಗಲ್ಸ್ಗೆ 4 ಸೈಡ್ಗೆ ಫ್ಲವರ್ ಡಿಸೈನ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ, ಪರ್ಫೆಕ್ಟಾಗಿ ಸೇಮ್ ಡಿಸ್ಟೆನ್ಸಲ್ಲಿ 4 ಫ್ಲವರ್ ಡಿಸೈನ್ ಬಂದಿದೆ. ಈಗ ಜರ್ದೋಸಿ ಯೂಸ್ ಮಾಡೋಣ. ಇದು ಕೂಡ ಅಷ್ಟೇ, ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟನ್ನು ಮೆಷರ್ ಮಾಡಿಕೊಂಡು ಅದನ್ನು ಕೂಡ ನಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಇಲ್ಲಿ ನಾನು 8 ಪಾರ್ಟ್ ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ 1 ಫ್ಲವರ್ಗೆ 2 ಬೇಕಾಗುತ್ತೆ, ಅದರಿಂದ 4 ಇರೋದ್ರಿಂದ 8 ಪಾರ್ಟ್ ಕಟ್ ಮಾಡ್ತಾ ಇದ್ದೀನಿ. ಇದೇ ಥರ ಒಂದೇ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಳ್ಬೇಕು. ಈಗ ಇದಕ್ಕೆ ಪೇಸ್ಟ್ ಮಾಡೋಣ ಜರ್ದೋಸಿನ. ನೋಡ್ತಾ ಇದ್ದೀರಲ್ವಾ, ಇದು ಸ್ವಲ್ಪ ಪೇಷನ್ಸಿಂದ ಪೇಸ್ಟ್ ಮಾಡಬೇಕು. ಯಾಕಂದರೆ ಮಾಡಿದ ತಕ್ಷಣ ಬಿಟ್ಬಿಟ್ರೆ ಅದು ಬಿಚ್ಕೊಂಡು ಹೋಗ್ಬಿಡುತ್ತೆ. ನೋಡಿದ್ರಲ್ವಾ, ಅದಕ್ಕೆ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಇಟ್ಕೋಬೇಕು. ಅದು ಅಂಟ್ಕೊಳೋವರೆಗೂ. ಒಂದ್ಸಲ ಅಂಟ್ಕೊಂಡ್ಮೇಲೆ ಅದು ಓಪನ್ ಆಗಲ್ಲ. ಇದನ್ನು ಸ್ವಲ್ಪ ಕೇರ್ಫುಲ್ ಆಗಿ ಮಾಡಬೇಕು ಈ ಡಿಸೈನ್ನ. ನೆಕ್ಸ್ಟ್ ಅದೇ ಥರ ಪೂರ್ತಿ ಬ್ಯಾಂಗಲ್ಗೆ ನಾವು ಜರ್ದೋಸಿನ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಈಗ ಪೂರ್ತಿ ಪೇಸ್ಟ್ ಮಾಡಿ ಆಗಿದೆ. ಇದನ್ನ ಸ್ವಲ್ಪ ಡ್ರೈ ಆಗೋದಕ್ಕೆ ಸೈಡಲ್ಲಿಟ್ಟು 4 ಕಟ್ ಬ್ಯಾಂಗಲ್ಸ್ ಇತ್ತಲ್ಲ ಅದನ್ನು ನಾವು ಈಗ ರೆಡಿ ಮಾಡೋಣ. 4 ಕಟ್ ಬ್ಯಾಂಗಲ್ಸ್ಗೆ ಗ್ಲಾಸ್ ವೈಟ್ 3M ರೌಂಡ್ 6K ಐ ಯೂಸ್ ಮಾಡಿ ಡಿಸೈನ್ ಮಾಡೋಣ. ಅದು 5 ಸೈಡಲ್ಲಿ ಪೇಸ್ಟ್ ಮಾಡೋಣ ಈ ಥರ. ಇದನ್ನು ಕೂಡ ನಾವು ಈಕ್ವಲ್ ಆಗಿ ಬರಬೇಕು ಅಂದರೆ ಈಗ ನಾನು ತೋರಿಸ್ತಾ ಇದ್ದೀನಲ್ಲ
ಈ ಮೆಥಡ್ ಯೂಸ್ ಮಾಡಿ. ಆಗ ಡಿಸೈನು ಪರ್ಫೆಕ್ಟಾಗಿ ಬರುತ್ತೆ. ಈಕ್ವಲ್ ಸೈಡಲ್ಲಿ ಕಾಣಿಸೋದ್ರಿಂದ ನಮಗೆ ಫಿನಿಶಿಂಗು ಪರ್ಫೆಕ್ಟ್ ಅನಿಸುತ್ತೆ. ಈಗ ನೆಕ್ಸ್ಟ್ ಬ್ಯಾಂಗಲ್ಸ್ಗೂ ಕೂಡ ಸೇಮ್ ಸೈಡಲ್ಲಿ ಮೊದಲು ಗಮ್ ಅಪ್ಲೈ ಮಾಡೋಣ. ಅಪ್ಲೈ ಮಾಡಾದ್ಮೇಲೆ ಫಸ್ಟ್ ನಾನು 6K ಐ ಯೂಸ್ ಮಾಡ್ತಾ ಇದ್ದೀನಿ. ಪೂರ್ತಿ 5 ಸೈಡ್ಸು. ಅದಾದಮೇಲೆ ಸಿಕ್ಸ್ಗೆ ಐ ಪೇಸ್ಟ್ ಆದಮೇಲೆ ನಾನು ಆ ಕಡೆ ಮತ್ತು ಈ ಕಡೆ ಎರಡು ಸೈಡು 3M ರೌಂಡ್ ಗ್ಲಾಸ್ ವೈಟ್ ಸ್ಟೋನ್ ಯೂಸ್ ಮಾಡ್ತಾ ಇದ್ದೀನಿ. ಈ ಡಿಸೈನು ತುಂಬ ಕಷ್ಟ ಏನಾಗಲ್ಲ, ತುಂಬ ಈಸಿ ಇರುತ್ತೆ, ಎಲ್ಲರೂ ಮಾಡ್ಬೋದು. ಇದಕ್ಕೆ ಪ್ರಾಕ್ಟೀಸು ಕೂಡ ಏನೂ ಬೇಕಾಗಲ್ಲ. ಬಿಗಿನರ್ಸೇ ಈ ಥರ ಡಿಸೈನ್ಸ್ನ ಮಾಡ್ಬೋದು. ಕೊನೆಗೆ ನೀಟಾಗಿ ಫಿನಿಶಿಂಗ್ ಕೊಡಿ ಅಷ್ಟೇ. ಈಗ ನೋಡಿದ್ರಲ್ಲ, ಇವೆರಡೂ ರೆಡಿ ಆಗಿದೆ. ಹಾಗೆ ಲಾಸ್ಟ್ ಇದು ಜರ್ದೋಸಿ ಪೇಸ್ಟ್ ಮಾಡಾದ್ಮೇಲೆ ನಾವು ಡ್ರೈ ಆಗೋದಕ್ಕೆ ಬಿಟ್ಟಿದ್ವಲ್ಲ, ಇದು ಕೂಡ ಡ್ರೈ ಆಗಿದೆ. ಇದಕ್ಕೆ ಸೆಂಟರಲ್ಲಿ 3M ರೌಂಡ್ ಗ್ಲಾಸ್ ವೈಟ್ ಯೂಸ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ಇದಕ್ಕೂ ಕೂಡ 6K ಐ ಯೂಸ್ ಮಾಡಿ ಲೀಫ್ ಶೇಪಲ್ಲಿ ಈ ಬ್ಯಾಂಗಲ್ಸ್ನ ಡಿಸೈನ್ ಮಾಡೋಣ. ಇದಾದರೆ ಡಿಸೈನ್ ಫಿನಿಶ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಡಿಸೈನ್ ಮಾಡೋದು. ಇದೇ ಡಿಸೈನ್ನ ನಾವು ಪೂರ್ತಿ ಬ್ಯಾಂಗಲ್ ಸುತ್ತಲೂ ಯೂಸ್ ಮಾಡಬೇಕಾಗತ್ತೆ. ನೋಡಿದ್ರಲ್ಲ ಡಿಸೈನ್ ಹೇಗೆ ಮಾಡೋದು ಅಂತ. ಇನ್ನೊಂದು ಡಿಸೈನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೇನೆ. ಬಿಗಿನರ್ಸ್ ಕೂಡ ಎಲ್ಲ ರೀತಿ ಡಿಸೈನು ಮಾಡ್ಬೋದು, ಎಲ್ಲವೂ ಈಸಿಯಾಗಿರುತ್ತೆ. ಆದರೆ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಗುತ್ತೆ. ನನಗೆ ಅದಿಲ್ಲ ಇದಿಲ್ಲ ಅಂತ ಹೇಳೋದಕ್ಕಿಂತ ಇರೋದ್ರಲ್ಲೇ ಪ್ರಾಕ್ಟೀಸ್ ಮಾಡಿ. ಎಲ್ಲವೂ ಆನ್ಲೈನಲ್ಲಿ ಸಿಗೋದ್ರಿಂದ ಎಲ್ಲ ಮೆಟೀರಿಯಲ್ಲು ಈಸಿಯಾಗಿ ಅವೈಲೇಬಲ್ ಆಗುತ್ತೆ. ಸ್ವಲ್ಪ ಸರ್ಚ್ ಮಾಡಿ ನೋಡಿ. ಔಟ್ಪುಟ್ಟು ಹೀಗೆ ಬಂದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಯೂಸ್ಫುಲ್ ಆಗೋರಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.